ಓಂ ಗುರುಭ್ಯೋ ನಮಃ. ನಮಸ್ಕಾರ. ನಾನು ಸುಜಾತ ಟಿ.ಸಿ. ರೇಖಿ ಮಾಸ್ಟರ್. ನಿಮಗೆಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಇವತ್ತಿನ ದಿನ ನಮಗೆಲ್ಲರಿಗೂ ಸಂಭ್ರಮ. ಯಾಕೆಂದರೆ ಬಂಗಾರ ತರಬೇಕು, ಬೆಳ್ಳಿ ತರಬೇಕು, ಅದು ಅಕ್ಷಯವಾಗುತ್ತೆ, ಇವು ವರ್ಷ ಪೂರ್ತಿ ನಾವು ಅದನ್ನು ಕೊಳ್ಳಿಕ್ಕೆ ಆಗುತ್ತೆ ಅನ್ನುವಂಥ ಪ್ರತೀತಿ ಇದೆ. ಹಾಗಾಗಿ ಬಂಗಾರ ಅಂತಲ್ಲ, ಯಾವುದೇ ವಸ್ತುಗಳನ್ನು ನಾವು ಇವತ್ತಿನ ದಿನ ತಂದರೆ ಅದು ಅಕ್ಷಯ ಆಗುತ್ತೆ ಅನ್ನುವಂಥ ಪ್ರತೀತಿ ಇದೆ. ಉದಾಹರಣೆಗೆ ಮನೆಗೆ ಅಕ್ಕಿಯನ್ನು, ಆಮೇಲೆ ಅರಿಶಿನ ಕುಂಕುಮವನ್ನು, ಉಪ್ಪನ್ನು ತೊಗೊಂಬರಬೇಕು. ಅಕ್ಕಿಯನ್ನು ತರೋದ್ರಿಂದ ಹಣದ ಹರಿವು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಶಾಸ್ತ್ರಗಳ ಪ್ರಕಾರ ಇವತ್ತಿನ ದಿನ ನಾವು ದಾನ ಧರ್ಮವನ್ನು, ಪೂಜೆ ಪುನಸ್ಕಾರವನ್ನು ಜಾಸ್ತಿ ಮಾಡಬೇಕು. ಇವತ್ತಿನ ದಿನ ಜಾಸ್ತಿ ದಾನಗಳನ್ನು ಮಾಡೋದ್ರಿಂದ ಅದು ಕೂಡ ಅಕ್ಷಯವಾಗುತ್ತೆ, ನಮಗೆ ಮೋಕ್ಷಕ್ಕೆ ದಾರಿ ಆಗುತ್ತೆ ಅಂತ ಹೇಳ್ತಾರೆ. ಪುರಾಣಗಳಲ್ಲಿ ಇವತ್ತಿನ ದಿನದ ಮಹತ್ವವನ್ನು ನಾವು ನೋಡೋಣ. ಪಾಂಡವರಿಗೆ ಸೂರ್ಯದೇವ ಅಕ್ಷಯ ಪಾತ್ರವನ್ನು ಕೊಟ್ಟಿದ್ದು ಇವತ್ತಿನ ದಿನ. ಭಗೀರಥನ ಪ್ರಯತ್ನದಿಂದ ಈಶ್ವರನ ಜಟೆಯಲ್ಲಿರುವಂತಹ ಗಂಗೆ ಭೂಮಿಗಿಳಿದ ದಿನ ಇವತ್ತಿನ ದಿನ. ಶ್ರೀಕೃಷ್ಣನ ನೋಡಲಿಕ್ಕೆ ಅವನ ಬಾಲ್ಯ ಸ್ನೇಹಿತ ಸುಧಾಮ ಹೋಗ್ತಾನೆ ಅವಲಿಕೆಯನ್ನು ತೆಗೆದುಕೊಂಡು. ಶ್ರೀಕೃಷ್ಣ ಅವಲಿಕೆಯನ್ನು ತೆಗೆದುಕೊಂಡು ಆ ಸುಧಾಮನಿಗೆ ಐಶ್ವರ್ಯವನ್ನು ಪ್ರಾಪ್ತಿ ಮಾಡಿದ ದಿನ ಈ ಅಕ್ಷಯ ತೃತೀಯ ದಿನ. ಹಾಗೆಯೇ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಕುಬೇರ ಐಶ್ವರ್ಯ ಪ್ರಾಪ್ತಿಯನ್ನು ಮಾಡಿಕೊಂಡಿದ್ದು ಕೂಡ ಇವತ್ತಿನ ದಿನ. ಹಾಗೆ ಆದಿಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ಪ್ರಾರಂಭ ಮಾಡಿದ್ದು ಕೂಡ ಈ ಅಕ್ಷಯ ತೃತೀಯ ದಿನ. ವ್ಯಾಸರು ಮಹಾಭಾರತವನ್ನು ರಚನೆ ಮಾಡಲಿಕ್ಕೆ ಈ ಅಕ್ಷಯ ತೃತೀಯ ದಿನವನ್ನೇ ಮುಹೂರ್ತವನ್ನು ಇಟ್ಟುಕೊಂಡಿರ್ತಾರೆ. ಹಾಗಾಗಿ ಇದು ಪುರಾಣಗಳಲ್ಲಿ ತುಂಬ ಮಹತ್ವವನ್ನು ಪಡೆದಿದೆ. ಇವತ್ತಿನ ದಿನ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೂ ಪ್ರಶಸ್ತವಾದಂತಹ ದಿನ. ಮುಹೂರ್ತವನ್ನು ನೋಡಬೇಕಾಗಿಲ್ಲ. ಇವತ್ತಿನ ಈ ವಿಷಯ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.